ಹ್ಮ್ ನಮ್ಮ ಕೈ ಮೂಳೆ ಏನಾದ್ರೂ ಮುರಿದ್ರೆ ನಾವು ತಕ್ಷಣ ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇ ತೆಗಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಆ ಕಪ್ಪು ಪರದೆ ಮೇಲೆ ನಮ್ಮ ಮುರಿದ ಮೂಳೆಯ ಬಿಳಿಗೆರೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಡಾಕ್ಟರ್ ಬಂದು ಇಲ್ಲಿದೆ ನೋಡಿ ಸಮಸ್ಯೆ, ಇದಕ್ಕೊಂದು ಪ್ಲಾಸ್ಟರ್ ಹಾಕೋಣ ಅಂತ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಆದ್ರೆ ದಿನಕ್ಕೊಂದು 500 ಓದದ ಇಮೇಲ್ಗಳು, ಸೋಷಿಯಲ್ ಮೀಡಿಯಾದ ಆ ನಿರಂತರ ನೋಟಿಫಿಕೇಷನ್ಗಳು, ಆಫೀಸಿನ ಒತ್ತಡ, ಇದೆಲ್ಲದರಿಂದ ಬರುವ ಆತಂಕದಿಂದ ನಮ್ಮ ಮನಸ್ಸು ಮುರಿದು ಬಿದ್ದಾಗ ಆ ಗೊಂದಲನ ತೋರ್ಸೋಕೆ ನಮ್ಮತ್ರ ಯಾವುದೇ ಎಕ್ಸ್ರೇ ಯಂತ್ರ ಇಲ್ಲ. ನಿಜ. ಆಕ್ಚುಲಿ ಇದು ಬಹಳ ಮುಖ್ಯವಾದ ಪಾಯಿಂಟ್. ನಾವು ದೇಹದ ಗಾಯಗಳಿಗೆ ಕೊಡೋ ಅಷ್ಟು ಪ್ರಾಮುಖ್ಯತೆಯನ್ನ ಮನಸ್ಸಿನ ಗಾಯಗಳಿಗೆ ಕೊಡೋದೇ ಇಲ್ಲ. ಕರೆಕ್ಟ್. ಯಾಕಂದ್ರೆ ಮನಸ್ಸಿನ ರೋಗ ನಿರ್ಣಯ ಮಾಡೋದು ಅಂದ್ರೆ ಕಣ್ಣಿಗೆ ಕಾಣದ ಅಸ್ಪಷ್ಟವಾದ ನೀರೆಲ್ಲ ಹುಡುಕಾಡ್ದಾಗೆ. ಅಲ್ಲಿ ಬಿಳಿಗೆರೆಗಳಾಗ್ಲಿ ಮುರಿದ ಮೂಳೆಗಳಾಗ್ಲಿ ಇರೋದಿಲ್ಲ. ಕೇವಲ ಒಂದು ರೀತಿಯ ಏನ್ ಹೇಳ್ತಾರೆ, ನಿರಂತರವಾದ ಅಶಾಂತಿ ಮಾತ್ರ ಇರುತ್ತೆ. ಹೌದು. ಆ ಅಶಾಂತಿಗೆ ಒಂದು ಪರಿಹಾರವನ್ನ ಹುಡುಕೋ ಪ್ರಯತ್ನನೇ ನಮ್ಮ ಇಂದಿನ ಈ ಚರ್ಚೆ. ಸ್ವಾಮಿ ಸಚ್ಚಿದಾನಂದರು ಅನುವಾದ ಮಾಡಿರೋ ಪತಂಜಲಿಯ ಯೋಗಸೂತ್ರಗಳು ಅನ್ನೋ ಪ್ರಾಚೀನ ಗ್ರಂಥದ ಒಳಹೊಕ್ಕು ನಾವಿಂದು ನೋಡ್ಲಿದ್ದೇವಿ. ಖಂಡಿತ. ಯೋಗ ಅಂದು ಕೂಡ್ಲೇ ನಮಗೆ ನೆನ್ಪಾಗೋದು ಚಾಪೆಯ ಮೇಲೆ ಮಾಡೋ ಸೂರ್ಯ ನಮಸ್ಕಾರ ಅಥವಾ ಉಸಿರಾಟದ ವ್ಯಾಯಾಮ. ಆದ್ರೆ ಈ ಪುಸ್ತಕ ಓದಿದಾಗ ನನ್ಗೇನ್ ಆಶ್ಚರ್ಯ ಆಯ್ತು ಅಂದ್ರೆ, ಯೋಗ ಅನ್ನೋದು ವಾಸ್ತವದಲ್ಲಿ ಮನಸ್ಸಿನ ವಿಜ್ಞಾನ. ಎಕ್ಸಾಕ್ಟ್ಲಿ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇವತ್ತು ನಮ್ಮ ಗೊಂದಲಮಯ ಜೀವನಕ್ಕೆ ಹೇಗೆ ಅನ್ವಯ ಆಗತ್ತೆ ಅನ್ನೋದನ್ನ ಇವತ್ತು ಬಿಡಿಸಿಡೋಣ. ಈ ಗ್ರಂಥದ ವಿಶೇಷತೆನೇ ಅದು. ಪಾಶ್ಚಿಮಾತ್ಯ ಮನಸ್ಸಾಸ್ತ್ರಜ್ಞರು ಈಗೇನು ಮನಸ್ಸಿನ ನಿಯಂತ್ರಣ, ಆತಂಕ ನಿವಾರಣೆ ಬಗ್ಗೆ ಮಾತಾಡ್ತಿದ್ದಾರೋ ಅದನ್ನ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಯೋಗಿಗಳು ಭೇದಿಸಿದ್ರು. ಅಬ್ಬಾ, ನಿಜಕ್ಕೂ ಗ್ರೇಟ್ ಅಲ್ವಾ? ಹೌದು. ಇದು ಕೇವಲ ಯಾವುದೋ ಗುಡ್ಡದ ಮೇಲೆ ಕೂತು ಮಾಡೋ ತಪಸ್ಸಿನ ಬಗ್ಗೆ ಹೇಳೋ ಪುಸ್ತಕ ಅಲ್ಲ. ಬದಲಾಗಿ ನಾಳೆಯಿಂದಲೇ ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಅತ್ಯಂತ ಪ್ರಾಯೋಗಿಕ ಮಾರ್ಗದರ್ಶಿ. ರಾಜಯೋಗವನ್ನೇನು ಕಂಡುಹಿಡಿಯಲಿಲ್ಲ ಅನ್ನೋ ವಿಚಾರ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅಂದ್ರೆ ನಂಗೇನನ್ಸ್ತು ಅಂದ್ರೆ, ಇವರು ಪ್ರಾಚೀನ ಕಾಲದ ಒಬ್ಬ ಓಪನ್ ಸೋರ್ಸ್ ಡೆವಲಪರ್ ಇದ್ದ ಹಾಗೆ ಅಲ್ವಾ? ಹೌದೌದು. ಆ ಹೋಲಿಕೆ ಬಹಳ ಚೆನ್ನಾಗಿದೆ. ಅಂದ್ರೆ ಆಗ್ಲೇ ಅಸ್ತಿತ್ವದಲ್ಲಿದ್ದ ಅತ್ಯುತ್ತಮ ಕೋಡ್ಗಳನ್ನ ಸಂಗ್ರಹಿಸಿ ಒಂದು ವ್ಯವಸ್ಥಿತ ಪ್ರೋಗ್ರಾಂ ರಚಿಸಿದ್ರು ಅನ್ಬೋದಾ? ಖಂಡಿತ. ಆ ಹೋಲಿಕೆ ಇಲ್ಲಿಗೆ ಕರಾರುವಾಗಿ ಒಪ್ಪುತ್ತೆ. ನೋಡಿ, ಕ್ರಿಸ್ತಪೂರ್ವ 5000ದಿಂದ ಕ್ರಿಸ್ತಶಕ 300ರ ನಡುವಿನ ಕಾಲಘಟ್ಟದಲ್ಲಿ ಪತಂಜಲಿ ಜೀವಿಸಿದ್ರು. ಆ ಕಾಲದಲ್ಲಿ ಯೋಗದ ಜ್ಞಾನ ಬೇರೆ ಬೇರೆ ಗುರುಕುಲಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಹರಡಿತ್ತು. ಒಂದೇ ಕಡೆ ಇರ್ಲಿಲ್ಲ. ಹೌದು. ಅದನ್ನ ಕಲಿಯೋದು ಸಾಮಾನ್ಯರಿಗೆ ಅಸಾಧ್ಯ ಆಗಿತ್ತು. ಪತಂಜಲಿಯವು ಏನ್ ಮಾಡಿದ್ರು ಅಂದ್ರೆ, ಆ ಚೆದರಿ ಹೋಗಿದ್ದ ಜ್ಞಾನವನ್ನೆಲ್ಲ ಒಟ್ಟುಗೂಡಿಸಿ ಅದನ್ನ ಅತ್ಯಂತ ಸಂಕ್ಷಿಪ್ತವಾದ ಸೂತ್ರಗಳ ರೂಪದಲ್ಲಿ ಒಂದು ವ್ಯವಸ್ಥಿತ ಚೌಪಟ್ಟಿಗೆ ತಂದ್ರು. ಇಲ್ಲಿ ಸೂತ್ರ ಅನ್ನೋ ಪದದ ಬಗ್ಗೆ ನಾನು ಕೇಳ್ಬೇಕಿತ್ತು. ಸಂಸ್ಕೃತದಲ್ಲಿ ಸೂತ್ರ ಅಂದ್ರೆ ಅಕ್ಷರಶಃ ದಾರ ಅಲ್ವಾ? ಹೌದು, ದಾರ. ಇದು ಒಂಥರ ಈಗಿನ ಕಾಲದ ಟ್ವಿಟರ್ ಥ್ರೆಡ್ ಇದ್ದ ಹಾಗೇನಾ, ಅಥವಾ ಇದು ಕೇವಲ ಪದಗಳ ಜೋಡಣೆನಾ? ಇದು ಒಂದು ಮಣಿಹಾರದ ದಾರ ಇದ್ದ ಹಾಗೆ. ಪತಂಜಲಿಯವರು ಕೊಟ್ಟಿದ್ದು ಕೇವಲ ಆ ದಾರವನ್ನ ಮಾತ್ರ. ಓಕೆ. ಪ್ರತಿಯೊಂದು ಸೂತ್ರವೂ ಜ್ಞಾನದ ಒಂದು ಸಣ್ಣ ಅತ್ಯಂತ ಸಂಕ್ಷಿಪ್ತವಾದ ಎಳೆ. ವಾಸ್ತವದಲ್ಲಿ ಕೆಲವು ಸೂತ್ರಗಳು ಪೂರ್ಣ ವಾಕ್ಯಗಳೂ ಅಲ್ಲ, ಗೊತ್ತಾ? ವಾಕ್ಯಗಳೇ ಅಲ್ವಾ? ಹೌದು. ಗುರುವಾದವನು ತನ್ನ ಶಿಷ್ಯನಿಗೆ ಆ ದಾರವನ್ನು ಹಿಡಿಸಿ ತನ್ನ ಅನುಭವ ಅನ್ನೋ ಮಣಿಗಳನ್ನ ಪೋಣಿಸ್ತಾ ಅದರ ಆಳವಾದ ಅರ್ಥವನ್ನ ವಿವರಿಸ್ತಾನೆ. ಹೀಗೆ ಕೇವಲ ಸುಮಾರು 200 ಚಿಕ್ಕ ಸಾಲುಗಳಲ್ಲಿ ಇಡೀ ಮನಸ್ಸಿನ ವಿಜ್ಞಾನವನ್ನ ಒಂದು ಜಿಪ್ ಫೈಲ್ ತರಹ ಕಂಪ್ರೆಸ್ ಮಾಡಿ ಇಡಲಾಗಿದೆ. ಜಸ್ಟ್ 200 ಸಾಲುಗಳಲ್ಲಿ? ಹೌದು. ಅಷ್ಟು ದೊಡ್ಡ ಜ್ಞಾನವನ್ನ ಕೇವಲ 200 ಸಾಲುಗಳಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಅದ್ಭುತ. ಖಂಡಿತ. ಈ ಪುಸ್ತಕವನ್ನ ನೋಡಿದಾಗ ಇದು 4 ಪಾದಗಳಾಗಿ ಅಂದ್ರೆ ವಿಭಾಗಗಳಾಗಿ ವಿಂಗಡಣೆ ಆಗಿದೆ ಅಂತ ಗೊತ್ತಾಗುತ್ತೆ. ಮೊದಲನೇ ವಿಭಾಗ ಸಮಾಧಿ ಪಾದ. ಅಂದ್ರೆ ಯೋಗದ ಅಂತಿಮ ಗುರಿಯಾದ ಧ್ಯಾನ ಮತ್ತೆ ಮನಸ್ಸಿನ ಸಂಪೂರ್ಣ ನಿಯಂತ್ರಣದ ಬಗ್ಗೆ ಇದು ವಿವರಿಸುತ್ತೆ. ಆದ್ರೆ ನನ್ಗಿಲ್ಲೊಂದು ಪ್ರಶ್ನೆ ಕಾಡ್ತಿದೆ. ಹೇಳಿ. ನಾವು ಯಾವುದೇ ವಿಷಯ ಕಲಿಯುವಾಗ ಮೊದಲು ಹೇಗ್ ಮಾಡ್ಬೇಕು? ಅಂದ್ರೆ ಪ್ರಾಕ್ಟೀಸ್ ಬಗ್ಗೆ ಕಲ್ತೀವಿ ಅಲ್ವಾ? ಆಮೇಲೆ ತಾನೇ ಗುರಿಯ ಬಗ್ಗೆ ಯೋಚಿಸೋದು. ಇವರು ನೇರವಾಗಿ ಅಂತಿಮ ಗುರಿಯನ್ನೇ ಮೊದಲ ಅಧ್ಯಾಯದಲ್ಲಿ ಯಾಕಿಟ್ಟಿದ್ದಾರೆ? ಸಾಮಾನ್ಯ ಬುದ್ಧಿಗೆ ಅದು ಸ್ವಲ್ಪ ವಿಲಕ್ಷಣ ಅಂತ ಅನಿಸಬಹುದು. ಆದರೆ ಇದರ ಹಿಂದಿರೋ ಮಾನಸಿಕ ತಂತ್ರವನ್ನು ಗಮನಿಸಿ. ಓಕೆ. ಈಗ ನೀವೊಂದು ಕಠಿಣವಾದ ಮ್ಯಾರಥಾನ್ ಓಡೋಕೆ ತಯಾರಾಗ್ತಿದ್ದೀರಾ ಅಂದ್ಕೊಳ್ಳಿ. ಆ ಓಟದ ಕೊನೆಯಲ್ಲಿ ಸಿಗೋ ವಿಜಯದ ಅನುಭವ ಹೇಗಿರುತ್ತೆ ಅನ್ನೋ ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿದ್ರೆ ಮುಂಜಾನೆ ಎದ್ದು ಓಡೋ ಕಷ್ಟ ಸುಲಭ ಆಗುತ್ತೆ ಅಲ್ವಾ? ಹೌದು, ಆ ಮೋಟಿವೇಶನ್ ಇರುತ್ತೆ. ಎಕ್ಸಾಕ್ಟ್ಲಿ.
ಸಮಾಧಿಪಾದ ಅನ್ನೋದು ಒಂದು ಸಿನಿಮಾದ ಟ್ರೈಲರ್ ಇದ್ದ ಹಾಗೆ. ಅಂತಿಮ ಗುರಿಯಾದ ಆ ಪರಮಶಾಂತಿಯ ದರ್ಶನವನ್ನ ವಿದ್ಯಾರ್ಥಿಗೆ ಆರಂಭದಲ್ಲೇ ಮಾಡಿಸಿದ್ರೆ ಆತನ ಉತ್ಸಾಹ ನೂರ್ಮಡಿಯಾಗತ್ತೆ. ಓ, ಗುರಿ ಸ್ಪಷ್ಟವಾಗಿದ್ರೆ ದಾರಿ ಸುಲಭ ಅಂತ. ಆ ದಾರಿಯನ್ನೇ 2ನೇ ಭಾಗದಲ್ಲಿ ಅಂದ್ರೆ ಸಾಧನಾ ಪಾದದಲ್ಲಿ ವಿವರಿಸಿದಾರಲ್ವಾ? ಹೌದೌದು. ಸಮಾಧಿಪಾದದಲ್ಲಿ ಸಿಕ್ಕ ಸ್ಫೂರ್ತಿಯಿಂದ ವಿದ್ಯಾರ್ಥಿ ಈಗ ಕಣಕ್ಕಿಳಿಯಲು ಸಿದ್ಧನಾಗಿರ್ತಾನೆ. ಸಾಧನಾ ಪಾದ ಅನ್ನೋದು ಸಂಪೂರ್ಣವಾಗಿ ಪ್ರಾಯೋಗಿಕವಾದದ್ದು. ಅಂತಿಮ ಗುರಿ ತಲುಪೋಕೆ ದೈನಂದಿನ ಜೀವನದಲ್ಲಿ ಏನು ಅಭ್ಯಾಸ ಮಾಡಬೇಕು, ಯಾವ ಅಡೆತಡೆಗಳು ಎದುರಾಗ್ತವೆ, ನಮ್ಮ ಅಹಂಕಾರವನ್ನು ಹೇಗೆ ಕರಗಿಸಬೇಕು ಅನ್ನೋದನ್ನೆಲ್ಲ ಇಲ್ಲಿ ಕ್ರಿಯಾಯೋಗದ ಮುಖಾಂತರ ವಿವರಿಸಲಾಗಿದೆ. ಆಮೇಲೆ 3ನೇ ವಿಭಾಗ ಬಂದು ವಿಭೂತಿಪಾದ. ಇದನ್ನ ಓದುವಾಗಂತೂ ನನ್ಗೆ ಯಾವುದೋ ಫ್ಯಾಂಟಸಿ ಸಿನಿಮಾ ನೋಡ್ದ ಹಾಗೆ ಅನ್ಸ್ತು. ಮ್ಯಾಜಿಕ್ ತರ ಅಲ್ವಾ? ಹೌದು. ಈ ಕಠಿಣ ಸಾಧನೆಯಿಂದ ಒಲಿಯುವ ಅಲೌಕಿಕ ಶಕ್ತಿಗಳು ಅಂದ್ರೆ ಬೇರೆಯವರ ಮನಸ್ಸನ್ನ ಓದೋದು, ಅಗೋಚರ ವಿಷಯ ತಿಳಿಯೋ ಸಿದ್ಧಿಗಳ ಬಗ್ಗೆ ಇದರಲ್ಲಿದೆ. ಆದ್ರೆ ಆಸಕ್ತಿದಾಯಕ ವಿಷಯ ಏನಂದ್ರೆ ಈ ಶಕ್ತಿಗಳಿಗೆ ಮರುಳಾಗ್ಬಾರ್ದು ಅಂತ ಗ್ರಂಥದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನನ್ಗೆ ಅರ್ಥ ಆಗಿಲ್ಲ. ಶಕ್ತಿಗಳನ್ನ ಗಳಿಸೋದೇ ಸಾಧನೆಯ ಉದ್ದೇಶ ಅಲ್ವಾ? ಖಂಡಿತ ಅಲ್ಲ. ಧ್ಯಾನದಿಂದ ಮನಸ್ಸು ಏಕಾಗ್ರ ಆದಾಗ ಈ ಸಿದ್ಧಿಗಳು ತಾವಾಗೇ ಬರ್ತವೆ. ಆದರೆ ಅವೇ ಅಂತಿಮ ಗುರಿಯಲ್ಲ. ಪತಂಜಲಿಯವರು ಇದನ್ನ ಬಹಳ ಸುಂದರವಾಗಿ ವಿವರಿಸ್ತಾರೆ. ಹೇಗೆ? ನೀವೊಂದು ದೊಡ್ಡ ಗುರಿಯನ್ನು ಹೊತ್ತು ರಾಜನ ಆಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ. ದಾರಿಯಲ್ಲಿ ರಸ್ತೆ ಬದಿಯ ಜಾದುಗಾರನೊಬ್ಬ ತನ್ನ ಚಮತ್ಕಾರಗಳನ್ನು ತೋರಿಸ್ತಿದ್ದಾನೆ. ನೀವು ಆ ಚಮತ್ಕಾರಗಳಿಗೆ ಮೊರಳಾಗಿ ಅಲ್ಲೇ ನಿಂತ್ಬಿಟ್ರೆ ರಾಜನ ದರ್ಶನ ನಿಮ್ಗಾಗೋದೇ ಇಲ್ಲ ಅಲ್ವಾ? ಕರೆಕ್ಟ್. ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ಸಿದ್ಧಿಗಳು ಆ ರಸ್ತೆ ಬದಿಯ ಚಮತ್ಕಾರಗಳಿದ್ದ ಹಾಗೆ. ನಮ್ಮ ಗುರಿ ಅದಲ್ಲ. ಆ ರಾಜನ ದರ್ಶನವೇ 4ನೇ ವಿಭಾಗವಾದ ಕೈವಲ್ಯಪಾದ ಅಲ್ವಾ? ಹೌದು. ಪ್ರಕೃತಿಯ ಗುಣಗಳೆಲ್ಲ ಲೀನವಾಗಿ ನಮ್ಮ ನೈಜ ರೂಪವಾದ ಆತ್ಮ ಮುಕ್ತ ಸ್ಥಿತಿಯಲ್ಲಿ ನೆಲೆಯೂರುವುದು. ಕೇಳೋದಕ್ಕೆ ಇದು ಬಹಳ ಉನ್ನತ ಮಟ್ಟದ ತತ್ವಜ್ಞಾನ ಅಂತ ಅನ್ಸುತ್ತೆ. ಆದ್ರೆ ಈಗ ನಾವು ಭೂಮಿಗೆ ಬರೋಣ. ಖಂಡಿತ ಬರೋಣ. ಅಂದ್ರೆ ಗುರಿ, ಸಾಧನೆ, ಕೈವಲ್ಯ ಇದೆಲ್ಲ ಸರಿ. ಆದರೆ ಸಿಲ್ಕ್ ಬೋರ್ಡ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಾಗ ಅಥವಾ ಆಫೀಸ್ನಲ್ಲಿ ಬಾಸ್ ಬೈಯುವಾಗ ಈ ಕೈವಲ್ಯ ಹೇಗೆ ಸಹಾಯಕ್ಕೆ ಬರುತ್ತೆ? ಈ ಪುಸ್ತಕವನ್ನ ನಾಳೆಯಿಂದಲೇ ನಮ್ಮ ವೈಯಕ್ತಿಕ ಕೈಪಿಡಿಯಾಗಿ ಹೇಗೆ ಬಳಸ್ಬೋದು? ಆಕ್ಚುಲಿ ಇದು ಅತ್ಯಂತ ಮುಖ್ಯವಾದ ಹೆಜ್ಜೆ. ಸ್ವಾಮಿ ಸಚ್ಚಿದಾನಂದರು ತಮ್ಮ ಮುನ್ನುಡಿಯಲ್ಲಿ ಹೇಳುವ ಹಾಗೆ ಈ ಗ್ರಂಥವನ್ನ ಒಂದು ಕಾದಂಬರಿ ತರ ಒಂದೇ ಏಟಿಗೆ ಓದಿ ಮುಗಿಸಬಾರದು. ಓಕೆ, ಒಂದೊಂದು ಸೂತ್ರವನ್ನ ಓದಿ ಅದನ್ನ ಧ್ಯಾನಿಸ್ಬೇಕು. ಗ್ರಂಥದಲ್ಲಿ ಈ ಸೂತ್ರಗಳನ್ನ ಕಂಠಪಾಠ ಮಾಡ್ಬೇಕು ಅಂತಲೂ ಹೇಳಿದ್ದಾರೆ. ನನ್ಗಿದು ಸ್ವಲ್ಪ ಗೊಂದಲ ಮೂಡಿಸ್ತು. ಕಂಠಪಾಠ ಮಾಡೋದು ಅಂದ್ರೆ ನಾವೆಲ್ಲ ಸ್ಕೂಲ್ ದಿನಗಳಲ್ಲಿ ಮಾಡ್ತಿದ್ದ ಗಿಳಿಪಾಠದ ತರಹ ಆಗ್ಬಲ್ವಾ? ನಾವ್ ಕೇವಲ ಅರ್ಥ ಮಾಡ್ಕೊಂಡ್ರೆ ಸಾಲದಾ? ಕಂಠಪಾಠ ಅಂದ್ರೆ ಅರ್ಥ ತಿಳಿದೇ ಒದರೋದಲ್ಲ. ಆ ವಾಕ್ಯಗಳನ್ನ ನಮ್ಮ ಉಪಪ್ರಜ್ಞೆಯಲ್ಲಿ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಭದ್ರವಾಗಿ ಕೂರಿಸೋದು. ಅಂದ್ರೆ ಅದು ನಮ್ಮ ಮೈಂಡಲ್ಲಿ ಸೇವ್ ಆಗಿರ್ಬೇಕು. ಹೌದು. ನೀವು ಕಾರ್ ಓಡಿಸೋವಾಗ GPS ಹೇಗೆ ನಿಮ್ಗೆ ದಾರಿ ತಪ್ಪಿದಾಗ ಸರಿಯಾದ ಟರ್ನ್ ತಗೊಳ್ಳೋಕೆ ಹೇಳ್ತೋ ಹಾಗೆಯೇ ಈ ಸೂತ್ರಗಳು ನಮ್ಮ ಆಂತರಿಕ GPS ಇದ್ದಾಗೆ. ವಾವ್, ಆಂತರಿಕ GPS. ಹೌದು. ಜೀವನದಲ್ಲಿ ಹತಾಶೆ, ಕೋಪ ಅಥವಾ ಕಷ್ಟ ಎದುರಾದಾಗ ನಮಗೆ ಅರಿವಿಲ್ಲದಂತೆಯೇ ಈ ವಾಕ್ಯವೊಂದು ಮನಸ್ಸಿನ ಆಳದಿಂದ ಮೇಲೆ ಬಂದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ಅದಕ್ಕೆ ತಕ್ಕಂತೆ ಈ ಅಭ್ಯಾಸವನ್ನ ಯಾವಾಗ ಮಾಡ್ಬೇಕು ಅನ್ನೋದಕ್ಕೂ ಒಂದು ನಿರ್ದಿಷ್ಟ ಸಮಯವನ್ನ ಸೂಚಿಸಿದ್ದಾರೆ. ಮುಂಜಾನೆ 4ರಿಂದ 6 ಗಂಟೆಯ ಸಮಯ, ಅಂದ್ರೆ ಬ್ರಾಹ್ಮ ಮುಹೂರ್ತ. ನನ್ಗಂತೂ ಬೆಳಗಿನ ಜಾವ ಏಳೋದೇ ಒಂದು ದೊಡ್ಡ ಸವಾಲು. ಆ ಸಮಯದಲ್ಲಿಯೇ ಧ್ಯಾನ ಯಾಕೆ ಮಾಡಬೇಕು? ನೋಡಿ, ಆ ಸಮಯದ ವಾತಾವರಣದಲ್ಲಿ ಒಂದು ವಿಶೇಷತೆ ಇದೆ. ಸೂರ್ಯೋದಯಕ್ಕೂ ಮುನ್ನ ಬೀಸುವ ಗಾಳಿಯಲ್ಲಿ ಓಝೋನ್ ಅಂಶ ಇರುತ್ತೆ. ಓ, ಓಝೋನ್ ಇರುತ್ತಾ? ಹೌದು. ಹಾಗೂ ಇಡೀ ಪ್ರಪಂಚವೇ ನಿದ್ದೆ ಮಾಡ್ತಿರೋದ್ರಿಂದ ವಾತಾವರಣದಲ್ಲಿ ಶಬ್ದ ಮತ್ತೆ ಕಂಪನಗಳು ತೀರ ಕಡಿಮೆ ಇರುತ್ತೆ. ಆ ಪ್ರಶಾಂತತೆಯಲ್ಲಿ ನಮ್ಮ ಉಸಿರಾಟವನ್ನ ನಿಯಂತ್ರಿಸೋದು ಮತ್ತು ಮನಸ್ಸನ್ನ ಒಮ್ಮುಖಗೊಳಿಸೋದು ಬಹಳ ಸುಲಭ. ಆ ಸಮಯದಲ್ಲಿ ಸಂಗ್ರಹಿಸಿದ ಶಕ್ತಿ ಇಡೀ ದಿನ ನಮ್ಮ ನರಮಂಡಲವನ್ನ ಬಲವಾಗಿಡುತ್ತೆ. ಅಬ್ಬಾ, ಇದೆಲ್ಲವನ್ನು ನೋಡಿದಾಗ ನಮ್ಮ ದೇಹ ಮತ್ತೆ ಮನಸ್ಸಿನ ನಡುವಿನ ಹೋರಾಟ ಸ್ಪಷ್ಟ ಆಗತ್ತೆ. ಪುಸ್ತಕದಲ್ಲಿ ಇದಕ್ಕೊಂದು ಅತ್ಯದ್ಭುತವಾದ ರಥ ಮತ್ತು ಕುದುರೆಯ ಉದಾಹರಣೆ ಇದೆ. ಹೌದು, ಬಹಳ ಫೇಮಸ್ ಉದಾಹರಣೆ ಅದು. ನಮ್ಮ ದೇಹ ಒಂದು ರಥ, ಮನಸ್ಸು ಒಂದು ಕಾಡು ಕುದುರೆ. ನಮ್ಮ ಬುದ್ಧಿ ಆ ರಥವನ್ನು ಓಡಿಸುವ ಸಾರಥಿ ಮತ್ತು ನಾವೇ ಆ ರಥದಲ್ಲಿರೋ ಪ್ರಯಾಣಿಕರು. ಕರೆಕ್ಟ್. ನಮ್ಮ ಇಂದ್ರಿಯಗಳೆಂಬ ಕುದುರೆಗಳು ಯಾವಾಗಲೂ ಯಾವುದಾದರೂ ಒಂದು ಆಕರ್ಷಣೆಯತ್ತ, ಅದು ಸ್ವಿಗ್ಗಿ ಆರ್ಡರ್ ಇರಬಹುದು, ಇನ್ಸ್ಟಾಗ್ರಾಮ್ ರೀಲ್ಸ್ ಇರಬಹುದು, ಅದರತ್ತ ಓಡಲು ಕಾಯ್ತಿರ್ತವೆ. ಬುದ್ಧಿ ಕಡಿವಾಣ ಹಾಕದಿದ್ರೆ
ಪ್ರಯಾಣಿಕನ ಕಥೆ ಮುಗಿದಂತೆಯೇ ಅಲ್ವಾ? ಖಂಡಿತ. ಆ ಕುದುರೆಗಳ ಓಟವನ್ನ ನಿಯಂತ್ರಿಸೋದೇ ಯೋಗ. ಆದರೆ ನಾವು ಸರಿಯಾದ ಹಾದಿಯಲ್ಲಿ ಹೋಗ್ತಿದ್ದೀವಾ ಅಂತ ಅಳೆಯೋದು ಹೇಗೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ನಿಜ. ನಾವೇನು ಜಿಮ್ಗೆ ಹೋದ್ರೆ ಇವತ್ತು ಇಷ್ಟು ಕೆಜಿ ತೂಕ ಎತ್ತಿದೆ ಅಂತ ಲೆಕ್ಕ ಹಾಕ್ಬಹುದು. ಆದ್ರೆ ಮನಸ್ಸಿನ ಪ್ರಗತಿಯನ್ನ ಅಳೆಯೋದು ಹೇಗೆ? ನಾನು ಪ್ರತಿದಿನ 3 ಗಂಟೆ ಕಣ್ಣು ಮುಚ್ಚಿ ಕೂರ್ತೇನೆ ಅನ್ನೋದು ಪ್ರಗತಿಯ ಮಾಪನವಾ? ಖಂಡಿತ ಅಲ್ಲ. ಎಷ್ಟೊತ್ತು ತಲೆಗಳಗಾಗಿ ನಿಲ್ತೀರಾ ಅನ್ನೋದು ಯೋಗ ಅಲ್ಲ. ನಿಜವಾದ ಮಾಪನ ಅಂದ್ರೆ ನಿನ್ನೆಗಿಂತ ಇಂದು ನನ್ನ ವೈಯಕ್ತಿಕ ಸ್ವಾರ್ಥ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದು. ಓ, ಸ್ವಾರ್ಥ ಕಡಿಮೆ ಆಗ್ಬೇಕು. ಹೌದು. ಯಾರೋ ನನ್ನ ಟೀಕಿಸಿದಾಗ ನಾನು ನಿನ್ನೆಗಿಂತ ಇಂದು ಹೆಚ್ಚು ಸಹನೆ ತೋರಿದೀನಾ? ನನ್ನ ಕೋಪದ ತೀವ್ರತೆ ಕಡಿಮೆ ಆಗಿದೆಯಾ? ಇವೇ ನಮ್ಮ ನಿಜವಾದ ಅಳತೆಗೋಲುಗಳು. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಮಾತು. ಸರಿ, ಬೆಳಗ್ಗೆ ಧ್ಯಾನ ಮುಗಿಸಿ ರಥದ ಕುದುರೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾವು ಹೊರಗಿನ ಪ್ರಪಂಚಕ್ಕೆ ಕಾಲಿಡ್ತೀವಿ. ಅಲ್ಲಿ ನಮಗೆ ಕಷ್ಟಕರವಾದ ಸನ್ನಿವೇಶಗಳು ಎದುರಾಗ್ತವೆ. ಅದಕ್ಕೆ ಪತಂಜಲಿಯವರು ಪ್ರತಿಪಕ್ಷ ಭಾವನಾ ಎನ್ನು ಅಸ್ತ್ರವನ್ನ ನೀಡಿದ್ದಾರೆ ಅಲ್ವಾ? ಹೌದು, ಪ್ರತಿಪಕ್ಷ ಭಾವನ. ನಮ್ಮ ಮನಸ್ಸಿಗೆ ನಕಾರಾತ್ಮಕ ಯೋಚನೆಗಳು ಲಗ್ಗೆ ಇಟ್ಟಾಗ ಅದನ್ನ ಬಲವಂತವಾಗಿ ಅದುಮಿಡೋ ಬದಲು ಅದಕ್ಕೆ ವಿರುದ್ಧವಾದ ಸಕಾರಾತ್ಮಕ ಆಲೋಚನೆಯನ್ನ ತರೋದು. ಅಂದ್ರೆ ಆಪೋಸಿಟ್ ಥಾಟ್ ತರೋದು. ಎಕ್ಸಾಕ್ಟ್ಲಿ. ಕತ್ತಲೆಯನ್ನ ಓಡಿಸಲು ಅಲ್ಲಿ ಹೋಗಿ ಹೋರಾಡೋ ಬದಲು ಒಂದು ಸಣ್ಣ ದೀಪ ಹಚ್ಚಿದ ಹಾಗೆ ಕೋಪ ಬಂದಾಗ ಕರುಣೆಯನ್ನ ಆವಾಹಿಸಿಕೊಳ್ಳೋದೇ ಪ್ರತಿಪಕ್ಷ ಭಾವನಾ. ಇದನ್ನೇ ಮತ್ತಷ್ಟು ವಿಸ್ತರಿಸಿ ಪ್ರಪಂಚದ ಬೇರೆ ಬೇರೆ ರೀತಿಯ ಜನರನ್ನ ಎದುರಿಸಲು 4 ಬೀಗಗಳು ಮತ್ತು 4 ಕೀಲಿಕೈಗಳ ಪರಿಕಲ್ಪನೆಯನ್ನ ಕೊಟ್ಟಿದ್ದಾರೆ. ಇದು ನನಗೆ ಈ ಇಡೀ ಪುಸ್ತಕದಲ್ಲಿ ಅತ್ಯಂತ ಆಸಕ್ತಿದಾಯಕ ಮತ್ತೆ ಪ್ರಾಯೋಗಿಕ ಅನಿಸಿದ ಭಾಗ. ಹೌದು. ಪ್ರಪಂಚದಲ್ಲಿ ನೀವು ಎದುರಿಸುವ ವ್ಯಕ್ತಿಗಳನ್ನ ಪತಂಜಲಿ ಕೇವಲ 4 ಗುಂಪುಗಳಾಗಿ ವಿಂಗಡಿಸ್ತಾರೆ. ಮತ್ತು ಆ 4 ಸನ್ನಿವೇಶಗಳೆಂಬ ಬೀಗಗಳಿಗೆ ನಮ್ಮ ಬಳಿ 4 ಕೀಳಿಕೈಗಳು ಸದಾ ಸಿದ್ಧವಿರಬೇಕು. ಅವು ಯಾವುವು ಅಂತ ಹೇಳ್ತೀರಾ? ಖಂಡಿತ. ಮೊದಲನೆಯದ್ದು ಸುಖಿಗಳ ಬಗ್ಗೆ ಸ್ನೇಹಭಾವ, ಎರಡನೆಯದು ದುಃಖಿಗಳ ಬಗ್ಗೆ ಕರುಣೆ. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲನೆಯದು ಸುಖಿಗಳ ಬಗ್ಗೆ ಸ್ನೇಹಭಾವ. ಅಂದ್ರೆ ಈಗ ನನ್ನ ಜೊತೆ ಕೆಲ್ಸ ಮಾಡೋನಿಗೆ ಪ್ರಮೋಷನ್ ಸಿಕ್ಕ್ರೆ ಅಥವಾ ಯಾರೋ ಫ್ರೆಂಡ್ ಯುರೋಪ್ ಟ್ರಿಪ್ ಫೋಟೋ ಹಾಕಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು ಆಗೋದು ಸಹಜ. ಹೌದು, ಕಾಮನ್ ಅದು. ಆದ್ರೆ ಅದರ ಬದಲು ಅವರ ಜೊತೆ ಸ್ನೇಹ ಭಾವ ತೋರಿದ್ರೆ ನಮ್ಮ ಮಾನಸಿಕ ಶಕ್ತಿ ಉಳಿಯುತ್ತೆ ಅಲ್ವಾ? ನಿಖರವಾಗಿ. ಅಸೂಯೆ ನಮ್ಮದೇ ಮನಸ್ಸನ್ನ ಸುಡುತ್ತೆ. ಅವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಕಂಡುಕೊಂಡ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗೆಯೇ ಎರಡನೆಯದು ಕಷ್ಟದಲ್ಲಿರುವವರ ಬಗ್ಗೆ ಕರುಣೆ. ಅವರನ್ನ ಹೀಯಾಳಿಸದೆ ನಮ್ಮ ಕೈಲಾದ ಸಹಾಯ ಮಾಡೋದು. ಇನ್ ಮೂರನೆಯದು ಪುಣ್ಯಾತ್ಮರ ಬಗ್ಗೆ ಸಂತೋಷ. ಅಂದ್ರೆ ಒಳ್ಳೆ ಕೆಲಸ, ಸಮಾಜ ಸೇವೆ ಮಾಡೋರನ್ನ ಕಂಡಾಗ ಅವರ ಗುಣಗಳನ್ನ ಪ್ರಾಮಾಣಿಕವಾಗಿ ಮೆಚ್ಚೋದು. ಇದರಿಂದ ಒಳ್ಳೆಯತನ ನಮ್ಮೊಳಗೆ ಪ್ರವೇಶಿಸಲು ದಾರಿ ಮಾಡಿಕೊಟ್ಟಂತೆ ಆಗುತ್ತೆ. ಇನ್ನು ನಾಲ್ಕನೆಯದು ದುಷ್ಟರ ಬಗ್ಗೆ ಉಪೇಕ್ಷೆ ಅಥವಾ ನಿರ್ಲಕ್ಷ್ಯ. ನೋಡಿ, ಇಲ್ಲಿವರೆಗೂ ಎಲ್ಲವೂ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ 4ನೇ ಕೀಲಿಕೈ ಇದೆಯಲ್ಲ, ಅದು ನನ್ಗೆ ಸ್ವಲ್ಪ ಕಷ್ಟ ಅನ್ಸ್ತು. ಯಾಕೆ? ದುಷ್ಟರ ಬಗ್ಗೆ ಕೇವಲ ಉಪೇಕ್ಷೆ ಅಥವಾ ನಿರ್ಲಕ್ಷ್ಯ ತೋರ್ಬೇಕು ಅಂತಾರೆ. ಈಗ ಯಾರೋ ಇಂಟರ್ನೆಟ್ಟಲ್ಲಿ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಟ್ರೋಲ್ ಮಾಡ್ತಾರೆ ಅಥವಾ ಆಫೀಸ್ನಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂದ್ಕೊಳ್ಳಿ. ಅವ್ರನ್ನ ಸುಮ್ನೆ ಬಿಟ್ಬಿಟ್ರೆ ಅದು ನಮ್ಮ ದೌರ್ಬಲ್ಯ ಆಡಲ್ವಾ? ನಾವು ಓಡಿ ಹೋದಾಗೆ ಅಲ್ವಾ? ಅವರಿಗೊಂದು ಪಾಠ ಕಲಿಸ್ಬಾರ್ದಾ? ಇದು ಆಕ್ಚುಲಿ ಬಹುತೇಕ ಎಲ್ರಿಗೂ ಕಾಡೋ ಪ್ರಶ್ನೆ. ಆದರೆ ಯೋಗದ ದೃಷ್ಟಿಕೋನದಿಂದ ಇದೇ ಅತ್ಯಂತ ಬುದ್ಧಿವಂತಿಕೆಯ ಹೆಜ್ಜೆ. ಹೇಗೆ? ದುಷ್ಟ ಜೊತೆ ವಾದಕ್ಕೆ ಇಳಿಯೋದು ಅಂದ್ರೆ ಕೆಸರಿನಲ್ಲಿ ಕಲ್ಲು ಹಾಕಿದ ಹಾಗೆ. ಆ ಕೆಸರು ನಮ್ಮೇಲೆ ಸಿಡಿಯುತ್ತೆ. ಅವರಿಗೆ ಬುದ್ಧಿ ಹೇಳಲು ಹೋಗಿ ನಿಮ್ಮ ಇಡೀ ದಿನದ ನೆಮ್ಮದಿ ಹಾಳಾದ್ರೆ ಗೆದ್ದದ್ಯಾರು? ನೀವು ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಆಂತರಿಕ ಶಾಂತಿಗಿಂತ ಆ ವ್ಯಕ್ತಿ ಮುಖ್ಯನಾ? ಓ, ಅಂದ್ರೆ ಅವರನ್ನ ನಿರ್ಲಕ್ಷಿಸೋದು ಅವರಿಗೆ ಮಾಡೋ ಉಪಕಾರ ಅಲ್ಲ, ಅದು ನಮ್ಮ ಮನಸ್ಸನ್ನ ನಾವು ರಕ್ಷಿಸ್ಕೊಳ್ಳೋ ಕವಚ. ಹೌದು. ಉಪೇಕ್ಷೆ ಅಂದ್ರೆ ಅವರ ಕೆಟ್ಟತನವನ್ನ ಒಪ್ಕೊಳ್ಳೋದಲ್ಲ, ಬದಲಾಗಿ ಆ ಕೆಟ್ಟತನ ನಮ್ಮೊಳಗೆ ಪ್ರವೇಶಿಸಿ ನಮ್ಮನ್ನ ಅವರ ಮಟ್ಟಕ್ಕೆ ಇಳಿಸದಂತೆ ತಡೆಯೋದು. ನಿಮ್ಮ ಶಾಂತಿಯೇ ನಿಮ್ಮ ಅತ್ಯಮೂಲ್ಯ ಆಸ್ತಿ. ಅದನ್ನ ಬೇರೊಬ್ಬರ ಕಂಟ್ರೋಲ್ಗೆ ಕೊಡಬಾರ್ದು ಅನ್ನೋದೇ ಈ ಸೂತ್ರದ ಒಳಾರ್ಥ. ಅಬ್ಬಾ, ಇದು ನಿಜಕ್ಕೂ ಕಣ್ಣು ತೆರೆಸೋ ವಿಚಾರ. ಇದೆಲ್ಲವನ್ನು ಒಟ್ಟಾರೆಯಾಗಿ ನೋಡ್ದಾಗ ಈ ಯೋಗಸೂತ್ರಗಳು ಕೇವಲ ಇತಿಹಾಸದ ಯಾವುದೋ ಪುಟಗಳಲ್ಲಿ ಉಳಿಬೇಕಾದದ್ದಲ್ಲ. ಮಾಹಿತಿ ಸ್ಫೋಟ ಮತ್ತೆ ಮಾನಸಿಕ ಒತ್ತಡದ ಈ ಕಾಲದಲ್ಲಿ ಶಾಂತಿಗಾಗಿ ಪದೇ ಪದೇ ಹೊರಗಡೆ ಹುಡುಕೋ ಬದಲು ನಮ್ಮೊಳಗೆ ಹುಡುಕಲು ಇರೋ ಒಂದು ಸ್ಪಷ್ಟವಾದ ರಸ್ತೆ ನಕ್ಷೆ ಅನ್ಬೋದು. ಖಂಡಿತ. ಹೊರಗಿನ ಪ್ರಪಂಚದ ಏರಿಳಿತಗಳನ್ನು ನಾವು ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ
ಆ ಸನ್ನಿವೇಶಗಳಿಗೆ ನಮ್ಮ ಮನಸ್ಸು ಹೇಗೆ ಸ್ಪಂದಿಸಬೇಕು ಅನ್ನೋ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನ ಪತಂಜಲಿ ನೆನಪಿಸ್ತಾರೆ. ಕೇವಲ ಪುಸ್ತಕದ ಜ್ಞಾನವಾಗಿ ಉಳಿದೆ, ಇದು ದೈನಂದಿನ ಆಚರಣೆ ಆಗ್ಬೇಕು. ಖಂಡಿತ ಆಗ್ಬೇಕು. ಸೊ ಈ ಇಡೀ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಗ್ರಂಥದಲ್ಲಿರೋ ಒಂದು ಅತ್ಯಂತ ಆಳವಾದ ವಿಚಾರವನ್ನ ಒಂದು ಚಿಂತನೆಗಾಗಿ ಬಿಡಬಯಸ್ತೀನಿ. ಪತಂಜಲಿಯ ಪ್ರಕಾರ ನಮ್ಮ ನೈಜ ರೂಪ ಅಂದ್ರೆ ಮನಸ್ಸೆಂಬ ಪರದೆಯ ಮೇಲೆ ನಡೆಯುವ ಆಲೋಚನೆ ಮತ್ತು ಭಾವನೆಗಳ ಚಿತ್ರಣವನ್ನ ನೋಡುವ ಕೇವಲ ಒಬ್ಬ ವೀಕ್ಷಕ ಅಥವಾ ಸೀರ್. ನಾವು ಆ ಪರದೆಯಲ್ಲ, ನಾವು ಆ ಸಿನಿಮಾವಲ್ಲ, ನಾವು ಕೇವಲ ಸಾಕ್ಷಿ ಪ್ರಜ್ಞೆ. ಹೌದು. ಹಾಗಾದ್ರೆ ಯೋಚಿಸಿ, ಧ್ಯಾನದ ಅತ್ಯುನ್ನತ ಸ್ಥಿತಿಯಲ್ಲಿ ಆ ಪರದೆಯ ಮೇಲಿನ ಎಲ್ಲಾ ಆಲೋಚನೆಗಳು, ಭಾವನೆಗಳು ಸಂಪೂರ್ಣವಾಗಿ ನಿಂತು ಹೋದಾಗ ನಾನು ಅನ್ನೋ ನಮ್ಮ ಗುರುತಿಗೆ ಏನಾಗತ್ತೆ? ಆ ಸಂಪೂರ್ಣ ಶೂನ್ಯತೆಯಲ್ಲಿ ಉಳಿಯುವ ಆ ವೀಕ್ಷಕ ಯಾರು? ಯೋಚಿಸಿ ನೋಡಿ.